ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಣದ ಸಮಸ್ಯೆಯಲ್ಲಿ ಇದ್ದೀರಾ? ಅವಶ್ಯಕತೆಗಳಿಗೆ ಏನು ಮಾಡುವುದೆಂದು ಕಂಗಾಲಾಗುತ್ತೀರಾ? ಆಶೀರ್ವದಿಸುವಂಥ ಒಬ್ಬ ದೇವರಿರುವಾಗ ಯಾಕೆ ಕಂಗಾಲಾಗುತ್ತೀರಾ? ಆತನು ನಿಮಗೆ ಆಶೀರ್ವಾದವನ್ನು ಕಟ್ಟಲು ಇಡುವನು, ಅವಶ್ಯಕತೆಗಳನ್ನೆಲ್ಲ ಸಂಧಿಸುವನು. ಸರಿ, ಸ್ಥಳ ಸುಂದರವಾಗಿದೆಯಾ? ಹಿಂದೆ ನೋಡುವಾಗ ಸಮುದ್ರ, ಬೆಟ್ಟ ಪ್ರದೇಶ, ಅದರ ಇಳಿಜಾರಿನಲ್ಲಿ ಸಮುದ್ರ ತೀರದಲ್ಲೇ ಮನೆಗಳು ನೋಡಲು ಸುಂದರವಾಗಿದೆ ಅಲ್ಲ? ಈ ರೀತಿ ಮೈಲುಗಟ್ಟಲೆ ನೋಡಬಹುದು. ಈ ರೀತಿ ಸಮುದ್ರದ ತೀರದಲ್ಲಿ ಬೆಟ್ಟಗಳು, ಬೆಟ್ಟದ ಇಳಿಜಾರಿನಲ್ಲಿ ಮನೆಗಳು, ತುಂಬಾ ದೂರದವರೆಗೂ ನಾವು ಟ್ರಾವೆಲ್ ಮಾಡುವಾಗೆಲ್ಲ ಈ ರೀತಿಯಾಗಿಯೇ ಇದೆ. ಎಲ್ಲಿ ಸ್ಥಳ ಇದೆ ಎಂಬುದಾಗಿ ಕೇಳುತ್ತೀರಾ? ಇದು ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನ್ ಎಂಬಂತ ಒಂದು ಪಟ್ಟಣ. ಅಲ್ಲೇ ಈ ಸುಂದರವಾದ ಸ್ಥಳಗಳೆಲ್ಲ ಇದೆ. ನೋಡುತ್ತಾ ನೋಡುತ್ತಾ ಅಷ್ಟು ಸುಂದರವಾಗಿದೆ. ದೇವರ ಸೃಷ್ಟಿಯನ್ನು ನೋಡಿ ನಾನು ದೇವರನ್ನು ಮಹಿಮೆ ಪಡಿಸುತ್ತೇನೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಾಕ್ಯ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಯಾವುದೇ ವ್ಯಸನ ಇಲ್ಲದಂತೆ ದೇವರು ಆಶೀರ್ವದಿಸಿ ಐಶ್ವರ್ಯವನ್ನು ಕೊಡುವರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇಂದು ಮನುಷ್ಯರು ಐಶ್ವರ್ಯವಂತರಾಗಲು ಬಹಳ ಬಯಸುತ್ತಾರೆ. ಹಣವಂತರಾಗಬೇಕು, ಐಶ್ವರ್ಯವಂತರಾಗಬೇಕು, ಅದರಲ್ಲೂ ಬಹಳ ಬೇಗನೆ ಪಟ್ಟೆಂದು ಐಶ್ವರ್ಯವಂತರಾಗಬೇಕು. ಇಂತಹ ಚಿಂತೆ ಉಳ್ಳವರು ಹೆಚ್ಚಾಗಿದ್ದಾರೆ. ಒಂದು ಕಾಲದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಆಶೀರ್ವಾದವನ್ನು ಹೊಂದಿ ಹಣವಂತರಾಗುವರು. ಈಗ ಆ ರೀತಿ ಅಲ್ಲ, ತಕ್ಷಣವೇ ಹಣವಂತರಾಗಬೇಕು. ಈ ಐಶ್ವರ್ಯ ಸಂಪತ್ತೆಲ್ಲ ಹೇಗೆ ಒಬ್ಬ ವ್ಯಕ್ತಿಗೆ ಬರುತ್ತದೆ ಅಂದರೆ, ಮನುಷ್ಯನು 3 ವಿಧಗಳಲ್ಲಿ ಐಶ್ವರ್ಯವಂತನಾಗಲು ಸಾಧ್ಯ. ಒಂದು, ತಂದೆ ಬಹಳ ಐಶ್ವರ್ಯವಂತರಾಗಿ ಬಹಳ ಆಸ್ತಿಯನ್ನೆಲ್ಲ ಮಾಡಿ ಇಟ್ಟಿದ್ದರೆ ಅವರಿಗೆ ಹುಟ್ಟುವಂತ ಮಗ ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆಗಿಬಿಡುತ್ತಾನೆ. ಯಾಕೆಂದ್ರೆ ತಂದೆ ಸಂಪಾದಿಸಿ ಇಟ್ಟಂತ ಆಸ್ತಿ ಇವರೇನು ಸಂಪಾದನೆ ಮಾಡುವುದಲ್ಲ, ಅದು ಅವರನ್ನು ಹಿಂಬಾಲಿಸಿ ಹಾಗೆ ಬರುತ್ತದೆ. ಅದರಿಂದ ಅವರು ತಕ್ಷಣ ಹಣವಂತರಾಗಿ ಬಿಡುತ್ತಾರೆ. ಇನ್ನೊಂದು ವಿಧ ಇದೆ, ಅದು ಸೈತಾನನು ಕೊಡುವಂತ ಒಂದು ಐಶ್ವರ್ಯ. ನೀವು ನೋಡಿರಿ, ಲಂಚ ತೆಗೆದುಕೊಳ್ಳುವುದು, ಭ್ರಷ್ಟಾಚಾರ ಮಾಡುವುದು, ಕಲಬೆರಿಕೆ ಮಾಡುವುದು, ಫ್ರಾಡ್ ಮಾಡುವುದು. ದೊಡ್ಡ ಹಣವಂತನಾಗುವನು, ಮನೆ ಮೇಲೆ ಮನೆ ಕಟ್ಟುವನು, ಕಾರು ತೆಗೆದುಕೊಳ್ಳುವನು, ತುಂಬಾ ಐಶ್ವರ್ಯವಂತನಾಗಿ ಬಿಡುವನು. ಅದನ್ನು ನೋಡಿದ ಕೂಡಲೇ ಅನೇಕರಿಗೆ ಆಸೆ, ನಾನು ಹಾಗೆ ಆಗಬೇಕೆಂದು. ಆದರೆ ಅದು ವ್ಯಸನ. ಅದರಲ್ಲಿ ನಿಜವಾದಂತ ಆಶೀರ್ವಾದ ಇರುವುದಿಲ್ಲ. ಅದು ಬಾಧೆಯನ್ನು ಉಂಟು ಮಾಡುತ್ತದೆ. ಆದರೆ ದೇವರಿಂದ ಸಿಗುವಂತ ಆಶೀರ್ವಾದ ಇದೆ. ಆತನು ಒಬ್ಬ ವ್ಯಕ್ತಿಯನ್ನು ಐಶ್ವರ್ಯವಂತನಾಗಿ ಮಾಡಲು ಸಾಧ್ಯ. ದೇವರು ಆ ಐಶ್ವರ್ಯದೊಟ್ಟಿಗೆ ವ್ಯಸನವನ್ನು ಸೇರಿಸುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವುದೇ ವೇದನೆ ಇಲ್ಲದಿರುವಂತ ಒಂದು ಐಶ್ವರ್ಯವೇ ದೇವರು ಕೊಡುವಂತ ಆಶೀರ್ವಾದ. ಆದ್ದರಿಂದ ಹಣವಂತನಾಗಬೇಕು, ಹಣ ಸಂಪಾದನೆ ಮಾಡಬೇಕೆಂದು ಅಂದುಕೊಳ್ಳದೆ ಕರ್ತನು ಆಶೀರ್ವದಿಸಬೇಕು, ಕರ್ತನು ನನ್ನ ಜೀವಿತವನ್ನು ಮೇಲೆ ಎತ್ತಬೇಕು ಎಂಬಂತ ಒಂದು ಆಸೆ ನಿಮ್ಮೊಳಗೆ ಇರಬೇಕು. ದೇವರು ಆಶೀರ್ವದಿಸುವಾಗ ದುಡಿಯುವವರನ್ನು ಆತನು ಸಫಲ ಮಾಡಿ ಆಶೀರ್ವದಿಸಿ ಮೇಲೆತ್ತುವನು. ಇದುವೇ ಕರ್ತನು ಕೊಡುವಂತ ಆಶೀರ್ವಾದ. ಏಮಾರಿಸುವವರನ್ನು ಆಶೀರ್ವದಿಸುವುದಿಲ್ಲ, ಕಳ್ಳತನ ಮಾಡುವವರನ್ನು ಆಶೀರ್ವದಿಸುವುದಿಲ್ಲ, ಲಂಚ ತೆಗೆದುಕೊಳ್ಳುವುದು, ಭ್ರಷ್ಟಾಚಾರ ಮಾಡುವುದು, ಕಲಬೆರಿಕೆ ಮಾಡಿ ಸಂಪಾದಿಸುವುದು, ಫ್ರಾಡ್ ಮಾಡಿ ಸಂಪಾದಿಸುವುದು, ಇವರು ಯಾರನ್ನು ಕೂಡ ಕರ್ತನು ಆಶೀರ್ವದಿಸುವುದಿಲ್ಲ. ಅವರನ್ನು ಸೈತಾನನು ಆಶೀರ್ವದಿಸುವುದು. ಸೈತಾನನು ಕೂಡ ಆಶೀರ್ವದಿಸಬಹುದು. ಲೋಕವು, ಅದರ ಎಲ್ಲ ಐಶ್ವರ್ಯವು ಅವನ ಕೈಯಲ್ಲಿ ಇರುವುದರಿಂದ ಸೈತಾನನು ಕೂಡ ಈ ಐಶ್ವರ್ಯ, ಎಲ್ಲ ವಸ್ತುಗಳು, ಕೀರ್ತಿ ಇದನ್ನೆಲ್ಲ ಕೊಡಬಹುದು. ಆದರೆ ಅವರ ಜೀವಿತದಲ್ಲಿ ನೆಮ್ಮದಿ ಇರುವುದಿಲ್ಲ. ಲಂಚ ತೆಗೆದುಕೊಳ್ಳುವವನು, ಭ್ರಷ್ಟಾಚಾರ ಮಾಡುವವನು ರಾತ್ರಿ ನೆಮ್ಮದಿಯಾಗಿ ಮಲಗುತ್ತಾನೆ ಎಂದು ಅಂದುಕೊಳ್ಳುತ್ತೀರಾ? ಮನಸ್ಸಾಕ್ಷಿ ಚುಚ್ಚುತ್ತದೆ. ಯಾವಾಗ ಏನಾಗುತ್ತದೋ, ಯಾವ ಅಧಿಕಾರಿಗಳು ಬರ್ತಾರೋ, ಶೋಧನೆ ಮಾಡುತ್ತಾರೋ, ಅರೆಸ್ಟ್ ಮಾಡುತ್ತಾರೋ ಎಂಬಂತ ಭಯದಲ್ಲಿ ಕುಡಿದು ಅಮಲಿನಲ್ಲಿ ಮಲಗುವಂತವರೇ ಅನೇಕರು, ಅಥವಾ ಮಾತ್ರೆ ತಿಂದು ಮಲಗುವಂತವರೇ ಅನೇಕರು, ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ತವಕಿಸುವಂತವರೇ ಅನೇಕರು. ವೇದನೆ. ನಾವು ಸಮಾಧಾನವಾಗಿ ನೆಮ್ಮದಿಯಾಗಿ ಇರಬೇಕು ಅಂದರೆ ಆಶೀರ್ವಾದ ದೇವರಿಂದ ಬರಬೇಕು. ಹಾಗಾದ್ರೆ ನಾವು ನೀತಿಯಿಂದ ನ್ಯಾಯವಾಗಿ ನಡೆದುಕೊಂಡರೆ, ಶ್ರಮಪಟ್ಟು ದುಡಿದರೆ ದೇವರು ಶ್ರಮಕ್ಕೆ ತಕ್ಕಂತ ಪ್ರತಿಫಲವನ್ನು ಕೊಟ್ಟು ಹಂತ ಹಂತವಾಗಿ ನಮ್ಮನ್ನು ಉನ್ನತಿಗೆ ತರುವರು. ಅದುವೇ ಕರ್ತನ ಆಶೀರ್ವಾದ. ಕರ್ತನ ಆಶೀರ್ವಾದ ಬಂದರೆ ಸಾಲ ಸಮಸ್ಯೆಗಳು ನೀಗುತ್ತವೆ, ಬಡತನ ನೀಗುತ್ತದೆ. ಅಂದಂದು ನಮಗೆ ಬೇಕಾಗಿರುವಂತ ಎಲ್ಲ ಅವಶ್ಯಕತೆಗಳನ್ನು ಆತನು ಸಂಧಿಸಿ ಮುನ್ನಡೆಸುತ್ತಾ ಇರುವನು. ಈ ಆಶೀರ್ವಾದವನ್ನು ನೀವು ಬಯಸಿರಿ, ಅದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ. ಯಾವುದೇ ವಿಧದ ತಪ್ಪಾದ ಮಾರ್ಗದಲ್ಲಿ ಹಣ ಸಂಪಾದಿಸಬೇಕು ಅನ್ನದ ದೇವರಿಗೆ ಮೆಚ್ಚುಗೆಯಾಗಿ ಬಾಳಲು ಅರ್ಪಿಸಿಕೊಳ್ಳಿರಿ. ಕರ್ತನು ಖಂಡಿತ ಆಶೀರ್ವದಿಸಿ ನಿಮ್ಮನ್ನು ಉನ್ನತಿಗೆ ತಂದು ಉನ್ನತ ಸ್ಥಾನದಲ್ಲಿ ಇಡುತ್ತಾರೆ.
ಇನ್ನು ಅನೇಕ ದೊಡ್ಡ ದೊಡ್ಡ ಶ್ರೀಮಂತರನ್ನು ಕೂಡ ನೋಡುತ್ತೇವೆ. ಅಮೆರಿಕ ದೇಶದಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳನ್ನು ಸಂಸ್ಥೆಗಳನ್ನು ನಡೆಸುವ ದೇವರ ಮಕ್ಕಳು, ನೀತಿಯಿಂದ ನ್ಯಾಯವಾಗಿ ಬಿಸ್ನೆಸ್ ಮಾಡುವಂಥ ದೊಡ್ಡ ಕೋಟ್ಯಾಧಿಪತಿಗಳು ಅಮೆರಿಕದಲ್ಲಿ ಮಾತ್ರವಲ್ಲ, ಲೋಕದ ಎಲ್ಲೆಡೆಯೂ ಕೂಡ ಇದ್ದಾರೆ, ಇಂಡಿಯಾದಲ್ಲಿ ಕೂಡ ಇದ್ದಾರೆ. ಆದ್ದರಿಂದ ನೀವು ನಿಮ್ಮ ಮಾರ್ಗಗಳನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ನ್ಯಾಯವಾಗಿ ನಡೆದುಕೊಳ್ಳುವಂತೆ, ಅಡ್ಡದಾರಿಯಲ್ಲಿ ಹಣ ಸಂಪಾದಿಸಬೇಕೆಂಬ ಚಿಂತೆ ಇಲ್ಲದೆ ಆತನನ್ನು ನಂಬಿರಿ. ಕರ್ತನು ಆಶೀರ್ವದಿಸಿ ಸಮಾಧಾನವುಳ್ಳಂತ ಐಶ್ವರ್ಯವನ್ನು ಆತನು ಕೊಟ್ಟು ನಿಮ್ಮನ್ನು ಸಂತೋಷಪಡಿಸುವನು. ದೇವರೇ, ಪ್ರೀತಿಯ ಈ ಮಗನೊಟ್ಟಿಗೆ ಈ ಮಗಳೊಟ್ಟಿಗೆ ಮಾತನಾಡಿದ್ದೀರಿ. ಹಣದ ಅವಶ್ಯಕತೆಯಲ್ಲಿ ಇದ್ದಾರೆ, ಬಡತನದಲ್ಲಿ ಇದ್ದಾರೆ, ಹಣದ ಸಮಸ್ಯೆ ನೀಗಬೇಕು, ಅವರ ಜೀವಿತದಲ್ಲಿ ಸಮೃದ್ಧಿ ಒಳಿತುಗಳು ಉಂಟಾಗಬೇಕು. ನೀವು ಅವರನ್ನು ಆಶೀರ್ವದಿಸಿ ಅವರ ಕೈಯ ಪ್ರಯಾಸಗಳನ್ನು ಅನುಗ್ರಹಿಸಿ ಅಭಿವೃದ್ಧಿ ಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್.